ಕೃಷ್ಣರಾಜಪೇಟೆಯ ತಾಲೂಕು ದಂಡಾಧಿಕಾರಿಗಳಿಗೆ ಪ್ರತಿಭಟನೆಯ ಒಂದು ಮನವಿ ಪತ್ರವನ್ನು ತಲುಪಿಸ್ತಾ ಇರತಕ್ಕಂಥ ಸಂದರ್ಭ ಇದು. ಮಾನ್ಯರೇ, ಇದು ಕರ್ನಾಟಕ ರಾಜ್ಯದ ಘನತೆಯುತ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಇದನ್ನು ಸಲ್ಲಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಮಾನ್ಯ ತಹಸೀಲ್ದಾರ್ ಅವರೇ, ಅವೈಜ್ಞಾನಿಕ ಜಾತಿ ಸಮೀಕ್ಷೆ ಮತ್ತು ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಅಪಮಾನಕ್ಕೆ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯ ಕುರಿತಾಗಿ ಕಳೆದ 2 ದಿನಗಳಿಂದ ಮಾಧ್ಯಮಗಳಲ್ಲಿ ಹಲವಾರು ವರದಿಗಳು ಪ್ರಕಟವಾಗಿದ್ದು, ವರದಿಯ ಪ್ರಕಾರ ಬ್ರಾಹ್ಮಣ ಜನಸಂಖ್ಯೆ ಅತ್ಯಂತ ಕಡಿಮೆ ಇದ್ದು, ಈ ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸುವಂತೆ ಕೆಆರ್ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭೆಯು ಆಗ್ರಹಿಸುತ್ತದೆ. ಎರಡನೇ ವಿಚಾರವಾಗಿ, ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಯಜ್ಞೋಪವೀತ ಅರ್ಥಾತ್ ಜನಿವಾರವನ್ನು ಕುರಿತಾಗಿ ಅಪಮಾನವೆಸಗಿದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹಾಗೂ ಬೀದರು, ಧಾರವಾಡ ಸೇರಿದಂತೆ ರಾಜ್ಯದ ಕೆಲವು ಕಡೆ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ತುಂಡರಿಸಿರುವ ವಿಷಯ ಆಘಾತಕಾರಿಯಾಗಿದ್ದು, ವಿಪ್ರ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನವನ್ನು ಮಾಡಿದಂತಾಗಿದೆ ಅಂತೇಳಿ ಭಾವಿಸ್ತಾ, ಬ್ರಹ್ಮೋಪದೇಶದ ಸಮಯದಲ್ಲಿ ಜನಿವಾರವನ್ನು ಧರಿಸಿ ಗಾಯತ್ರಿ ಮಂತ್ರೋಪದೇಶವನ್ನು ಪಡೆಯುವುದು ಬ್ರಾಹ್ಮಣರ ಹಕ್ಕು ಮತ್ತು ಕರ್ತವ್ಯವಾಗಿದೆ. ಪರಮ ಪವಿತ್ರವಾದ ಜನಿವಾರವನ್ನು ಸಿಇಟಿ ಕೇಂದ್ರಗಳಲ್ಲಿ ತುಂಡರಿಸಿರುವುದು ಆತಂಕಕಾರಿಯಾಗಿದ್ದು, ಸಂವಿಧಾನದತ್ತವಾದ ಧಾರ್ಮಿಕ ಹಕ್ಕನ್ನು ಮೊಟಕುಗೊಳಿಸುವ ಕೃತ್ಯವಾಗಿದೆ. ಈ ಘಟನೆಯನ್ನು ಖಂಡಿಸುತ್ತಾ ಇದಕ್ಕೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮತ್ತು ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಸರ್ಕಾರದ ವತಿಯಿಂದ ಒದಗಿಸಿಕೊಡಬೇಕೆಂದು ತಾಲೂಕು ಬ್ರಾಹ್ಮಣ ಸಂಘವು ಆಗ್ರಹಿಸುತ್ತದೆ. ಇದೇ ಪ್ರಕರಣಗಳು ಮುಂದುವರಿದರೆ ಸಮಾಜವು ಉಗ್ರ ಹೋರಾಟವನ್ನು ರೂಪಿಸಬೇಕಾಗುತ್ತದೆಂದು ಈ ಮೂಲಕ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಘಟನೆ ವತಿಯಿಂದ ನೀಡಲಿದ್ದೇವೆ. ಕೃಷ್ಣರಾಜಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾ ರವರು ಅವೈಜ್ಞಾನಿಕ ಜಾತಿ ಸಮೀಕ್ಷೆ ಮತ್ತು ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಅಪಮಾನಕ್ಕೆ ತಾಲೂಕು ಬ್ರಾಹ್ಮಣ ಮಹಾಸಭೆ ವತಿಯಿಂದ ಖಂಡನೆಯನ್ನು ವ್ಯಕ್ತಪಡಿಸುವ ಬಗ್ಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಮನವಿಯನ್ನು ನಿಯಮಾನುಸಾರ ಪ್ರಾಪರ್ ಚಾನಲ್ ಮುಖಾಂತರ ಇದೇ ಸರ್ಕಾರಕ್ಕೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಮಾತನಾಡ್ತೀವಿ. ಒಂದು ವಿದ್ಯಾರ್ಥಿಗಳಿಗೆ ನಾವು ಹುಟ್ಟನೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಷೋಡಶ ಸಂಸ್ಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಯಜ್ಞೋಪವೀತ ಧಾರಣೆಯನ್ನು ನಾವು ಮಾಡಿಸಿರ್ತೀವಿ. ಆ ಯಜ್ಞೋಪವೀತವನ್ನೇ ತುಂಡರಿಸ್ತಕ್ಕಂಥ ಒಂದು ದೌರ್ಜನ್ಯವನ್ನು ಇವತ್ತು ಎಸಗಿದ್ದಾರೆ. ದೌರ್ಜನ್ಯ ಎಸಗಿದ್ದಾರೆ ಅಂದರೆ ಇಡೀ ಸಮಾಜದಲ್ಲಿ ಏನು ಸಂವಿಧಾನಬದ್ಧವಾಗಿ ಇರ್ತಕ್ಕಂಥ ಹಕ್ಕು ಏನು ಕೊಟ್ಟಿದ್ದಾರೆ, ಮಾನ್ಯ ಪರಮ ಪವಿತ್ರವಾದಂಥ ಒಂದು ಗ್ರಂಥವನ್ನು ನೀಡಿದಂಥ ಸಮಗ್ರ ಭಾರತದ ಸಂವಿಧಾನದ ಅಡಿಯಲ್ಲಿ ಎಲ್ಲ ಧರ್ಮಗಳಿಗೂ ಅವಕಾಶ ಇದೆ, ಅವರವರ ಧರ್ಮಾಚರಣೆಯನ್ನು ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳಿ ನಾವು ಒಂದು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನು ನ್ಯಾಯಾಲಯದಲ್ಲಿ ಇದು ಕಳೆದ ಬಾರಿ ಈಗ ಒಂದು 8 ದಿವಸದಿಂದ ನ್ಯಾಯವನ್ನು ಮಂಡಿಸ್ತಾ ಇರ್ತಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂಥ ಮಾನ್ಯ ಕೃಷ್ಣ ದೀಕ್ಷಿತ್ ಸಾಹೇಬರು ಸಹಿತ ಅವರು ಸಹಿತ ಉಲ್ಲೇಖ ಮಾಡ್ತಾರೆ. ಇದು ಎಲ್ಲ ನಮ್ಮ ಏನು ಗ್ರಂಥಗಳಿದೆ ಅದೆಲ್ಲಕ್ಕಿಂತಲೂ ಸಹಿತ ಪರಮ ಪವಿತ್ರವಾದಂಥ ಗ್ರಂಥ. ಅಂದರೆ ಯಾಕಂದರೆ ಅದರಲ್ಲಿ ಎಲ್ಲ ಧರ್ಮಗಳನ್ನು ಸಹಿತ ಅನುಷ್ಠಾನಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದು. ವಿದ್ಯಾರ್ಥಿಗಳಿಗೆ ಏನು ಬಟ್ಟೆ ಹಾಕ್ಕೊಂಡು ಹೋಗೋದು ಎಷ್ಟು ಮುಖ್ಯನೋ ಹಾಗೆ ನಾವು ಧರಿಸ್ತಕ್ಕಂಥ ಏನು ಜನಿವಾರ ಅಂತ ಇದೆ ಅದು ಸಹಿತ ಅಷ್ಟೇ ಮುಖ್ಯ ನಮ್ಮ ಸಮಾಜದಲ್ಲಿ. ಅದನ್ನು ಬಿಚ್ಚಿಟ್ಟು ಹೋಗ್ತಕ್ಕಂಥ ಅಗತ್ಯತೆ ಇಲ್ಲ. ಈಗ ಇವತ್ತು ಒಬ್ಬರಿಗೆ ಬಿಚ್ಚಿಡಿ ಅಂತ ಹೇಳ್ತಾರೆ, ಜನಿವಾರ ಬಿಚ್ಚಿಡಿ ಅಂತ ಹೇಳ್ತಾರೆ, ನಾಳೆ ಉಡದಾರ ಬಿಚ್ಚಿಡಿ ಅಂತ ಹೇಳ್ತಾರೆ, ಇನ್ನೊಂದು ದಿವಸ ಕರಡಿಗೆ ಬಿಚ್ಚಿಡಿ ಅಂತ ಹೇಳ್ತಾರೆ. ಮತ್ತೆ ತದನಂತರ ಜಾತಿ ಗಣತಿ ಮಾಡಿದ್ದಾರೆ. ಯಾವ್ದು ಮಾಡಿದ್ದಾರೆ? ಯಾವ ಸಂಘ ಸಂಸ್ಥೆಗಳೇ ಬಂದ್ ಮಾಡಿದ್ದಾರೆ? ಇಡೀ ಹಿಂದೂ ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಕ್ಕಂಥದ್ದು, ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಈ ಒಂದು ಜಾತಿ ಸಮೀಕರಣ ಮಾಡಿರ್ತಕ್ಕಂಥದ್ದು, ಅದರ ವರದಿಯನ್ನು ಸಲ್ಲಿಸತಕ್ಕಂಥದ್ದು, ಅದನ್ನ ನಮ್ಮ ಇಡೀ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ಕೈ ಹಾಕಿದ್ದಾರೆ. ಅದಕ್ಕೂ ಸಹಿತ ನಮ್ಮ ಪ್ರತಿಭಟನೆ ಇದೆ. ಇದ್ರ ಬಗ್ಗೆ ಇಡೀ ಹಿಂದೂ ಸಮಾಜ ಎಲ್ಲ ಸೇರ್ಕೊಂಡು ಎಲ್ಲ ಸಮಾಜನೂ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭ ಇದೆ. ಯಾವುದೋ ಒಂದು ಕಡೆ ನಡೆದಿದೆ, ಅಚಾತುರ್ಯದಿಂದ ಆಗಿ ಹೋಯ್ತು ಅಂತ ಹೇಳ್ಬೋದು. ಆದರೆ 3-4 ಕೇಂದ್ರಗಳ ಸಿಇಟಿ ಎಕ್ಸಾಮ್ ಬರೀಲಿಕ್ಕೆ ಹೋದಂಥ ವಿದ್ಯಾರ್ಥಿಗಳಿಗೆ ಜನಿವಾರನ ತುಂಡರಿಸಿ ಹಾಕು, ಡಸ್ಟ್ಬಿನ್ಗೆ ಹಾಕು ಅಂತ ಹೇಳಿರೋದು ಧಾರವಾಡದಲ್ಲಿ. ತೀರ್ಥಹಳ್ಳಿಯಲ್ಲಿ ಜನಿವಾರನ ತೆಗೆದಿಟ್ಬಿಟ್ಟು ಒಳಗಡೆ ಹೋಗ್ಬೇಕು ಎಕ್ಸಾಮ್ ಹಾಲ್ ಒಳಗೆ ಅಂತ ಹೇಳಿರೋದು ತೀರ್ಥಹಳ್ಳಿನಲ್ಲಿ. ಅದೇ ರೀತಿ ಬೀದರ್ನಲ್ಲೂ ಕೂಡ ಜನಿವಾರ ತೆಗೆದು ನೀನು ಒಳಗಡೆ ಹೋಗ್ಲಿಕ್ಕಿಲ್ಲ ಅಂದಮೇಲೆ ಆ ವಿದ್ಯಾರ್ಥಿ ಹೋಗದೆ ಅವನು ಕೂತ್ಕೊಂಡು ಅವತ್ತಿನ ಎಕ್ಸಾಮ್ ಅವನಿಗೆಲ್ಲ ನಷ್ಟವಾಗಿದೆ. ಕಾರಣ ಜನಿವಾರವನ್ನ ತುಂಡರಿಸುವುದು ಅಕ್ಷಮ್ಯ ಅಪರಾಧ. ಈ ಅಪರಾಧವನ್ನ ಯಾರೇ ಮಾಡಿದರೂ ಕೂಡ ಅದಕ್ಕೆ ಕ್ಷಮೆ ಇಲ್ಲ. ಕಾರಣ ಜನಿವಾರಕ್ಕೆ, ಯಜ್ಞೋಪವೀತಕ್ಕೆ ಅದರದ್ದೇ ಆದಂತಹ ಪಾವಿತ್ರ್ಯತೆ ಇದೆ, ಮಹತ್ವ ಇದೆ. ಹಿಂದೂ ಧರ್ಮದಲ್ಲಿ ನಮ್ಮ ಬ್ರಾಹ್ಮಣ
ಈ ಷೋಡಶ ಸಂಸ್ಕಾರ ಏನು 16 ರೀತಿಯ ಸಂಸ್ಕಾರದಲ್ಲಿ ಮನುಷ್ಯ ತನ್ನ ಹುಟ್ಟಿದ ಆರಭ್ಯ ಮೋಕ್ಷದ ಅಂದರೆ ಅವನ ಅಂತ್ಯದವರೆಗೂ ಕೂಡ 16 ರೀತಿಯ ಸಂಸ್ಕಾರಗಳಿಂದ ಒಳಪಟ್ಟು ಮನುಷ್ಯ ತನ್ನನ್ನು ತಾನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಹಿಂದೂ ಧಾರ್ಮಿಕ ಋಷಿಮುನಿಗಳು ಹಾಕಿಕೊಟ್ಟಂಥ ನಮ್ಮ ವೇದ ಪರಂಪರೆ ಧಾರ್ಮಿಕ ಪರಂಪರೆ ಏನಿದೆ ಅದಕ್ಕೆ ಒಂದು ಅಪಮಾನ ಆಗಿದೆ. ಅದನ್ನು ನಾವು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸಂಧ್ಯಾ ವಂದನೆಗಳ ಮುಖಾಂತರ ನಮ್ಮ ಅನುಷ್ಠಾನಗಳ ಮುಖಾಂತರ ನಾವು ಅದನ್ನು ಪ್ರತಿನಿತ್ಯವೂ ನಡೆಸ್ಕೊಂಡು ಬರ್ತಾ ಇರ್ತೀವಿ. ಅದರಿಂದ ಆ ಜನಿವಾರ ಯಜ್ಞೋಪವೀತ ಅನ್ನುವಂಥದ್ದು ನಮಗೆ ಬಹಳ ಪಾವಿತ್ರ್ಯವಾದದ್ದು, ಧರ್ಮಕ್ಕೆ ಸಾಂಕೇತಿಕವಾದದ್ದು. ಆದರೆ ಇವತ್ತು ಮಾಡಿರುವಂಥ ಈ ಜನಿವಾರವನ್ನು ತುಂಡರಿಸಿದಂಥ ಸರ್ಕಾರದ ಆದೇಶದ ವಿರುದ್ಧವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಖಂಡನೆ ನಿರ್ಣಯವನ್ನು ಈ ಮೂಲಕ ಕೊಡ್ತಾ ಇದ್ದೇವೆ. ಹಾಗೂ ಜಾತಿ ಸಮೀಕ್ಷೆ, ನಮ್ದು ಏನು ಬ್ರಾಹ್ಮಣ ಜಾತಿ ಸಮೀಕ್ಷೆ ಕರ್ನಾಟಕ ರಾಜ್ಯಾದ್ಯಂತ ನಡೆದಿದೆಯೋ ಅದು ಅವೈಜ್ಞಾನಿಕವಾಗಿ ನಡೆದಿದೆ. ಎಲ್ಲೆಲ್ಲೋ ಒಂದೊಂದು ಕಡೆ ಕೇಳ್ಕೊಂಡು ಬಂದು ಇಷ್ಟೇ ಸಂಖ್ಯೆಯಲ್ಲಿ ಬ್ರಾಹ್ಮಣರಿದ್ದಾರೆ ಅಂತ ಘೋಷಣೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದು ಜಾತಿ ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆದಿಲ್ಲ. ಅದರ ಬಗ್ಗೆನೂ ನಾವು ಖಂಡನೆ ನಿರ್ಣಯವನ್ನು ವ್ಯಕ್ತಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಖಂಡನೆ ನಿರ್ಣಯವನ್ನು ತಹಶೀಲ್ದಾರ್ಗೆ ಕೊಡ್ತಾ ಇದ್ದೇವೆ. ಬ್ರಾಹ್ಮಣರು ಅಂದ್ರೆ ಇಷ್ಟೊಂದು ಕೀಳಾಗಿ ನೋಡ್ತಿದಾರಲ್ಲ, ನಾವೊಬ್ರು ಮನುಷ್ಯರೇ ತಾನೆ, ಯಾಕೆ ಈ ಥರ ಮಾಡಬೇಕು? ಅದಕ್ಕೊಂದು ಅಮಾನತ್ ಏನಾದ್ರು ಇರಬೇಕಲ್ವಾ? ಹುಡುಗನಿಗೆ ಪಾಪ ಎಷ್ಟು ಅವಮಾನ ಆಗಿದೆ, ಅವರಿಗೆ ಎಷ್ಟು ವಿದ್ಯಾಭ್ಯಾಸ, ಮುಂದಕ್ಕೆ ಎಷ್ಟು ತೊಂದರೆ ಆಗುತ್ತೆ. ಯಾರು ವ್ಯಕ್ತಿ ಆ ಥರ ಮಾಡಿದಾರೆ ಅವ್ರನ್ನ ಅಮಾನತ್ಗೊಳಿಸ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ನಾನು ಇದಕ್ಕೆ ಹೌದು ಡಿಸ್ಮಿಸ್ಸೇ ಮಾಡಬೇಕು ಅವನ್ನ. ಇದನ್ನ ಯಾರು ದೊಡ್ಡವ್ರು ಹೇಳ್ದೆ, ಯಾರು ಸಣ್ಣ ವ್ಯಕ್ತಿಗಳು ಮಾಡಿಲ್ಲ, ದೊಡ್ಡವ್ರನ್ನೇ ಫಸ್ಟ್ ಅಮಾನತ್ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ.